ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ಪೋರ್ಟ್ಸ್ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಅಪ್ಡೇಟ್ಸ್ಗಳೇನೆಂದರೆ, ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ನಡೆಯಲಿರುವ ಮೊದಲ T20 ಪಂದ್ಯವು 27 ಜುಲೈ ಪಾಲಿಕೆಲಿಯಲ್ಲಿ ನಡೆಯಲಿದೆ ಮತ್ತು ಮೊದಲ ಏಕದಿನ ಪಂದ್ಯವು 2 ಆಗಸ್ಟ್ ಕೊಲಂಬೋದಲ್ಲಿ ಆರಂಭಗೊಳ್ಳಲಿದೆ. ರಿಷಬ್ ಪಂತ್ ಅವರಿಗೆ ಎಲ್ಲ ಮಾದರಿಯ ಫಾರ್ಮ್ಯಾಟಿನಲ್ಲಿ ಮೊದಲ ಆದ್ಯತೆಯನ್ನು ನೀಡಲಾಗುವುದೆಂದು ಗೌತಮ್ ಗಂಭೀರ್ ಅವರು ಇತ್ತೀಚೆಗೆ ನಡೆದ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ತಿಳಿಸಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭಗೊಳ್ಳಲಿರುವ IPL ಮೆಗಾ ಆಕ್ಷನ್ಗೂ ಮುನ್ನ IPL ಫ್ರಾಂಚೈಸಿಗಳು BCCI ಮುಂದೆ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಮೆಗಾ ಆಕ್ಷನ್ 5 ವರ್ಷಕ್ಕೊಮ್ಮೆ ನಡೆಯಬೇಕು ಮತ್ತು 8 ರೈಟ್ ಟು ಮ್ಯಾಚ್ ಆಪ್ಷನ್ ನೀಡಬೇಕೆಂದು ತಿಳಿಸಿದ್ದಾರೆ. ಕ್ರೀಡಾಪಟುಗಳ ಕನಸಿನ ತಾಣವಾಗಿರುವ ಒಲಿಂಪಿಕ್ಸ್ ಜುಲೈ 24ರಂದು ಆರಂಭಗೊಳ್ಳಲಿದ್ದು, ಇದು ಪ್ಯಾರಿಸ್ ನಗರದಲ್ಲಿ ನಡೆಯಲಿದೆ. ಇದುವರೆಗೂ ಭಾರತವು ಒಲಿಂಪಿಕ್ಸ್ನಲ್ಲಿ 10 ಚಿನ್ನದ ಪದಕವನ್ನು ಗೆದ್ದಿದೆ. ಈ 10ರಲ್ಲಿ 8 ಪದಕವು ಮೆನ್ಸ್ ಫೀಲ್ಡ್ ಹಾಕಿ ಟೀಮ್ ಮುಖಾಂತರವೇ ಬಂದಿದೆ ಎಂಬುದು ಅಚ್ಚರಿಯ ವಿಷಯ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಸಮಾಚಾರ ಅಪ್ಡೇಟ್ಸ್. ಪ್ರತಿದಿನ ಅಪ್ಡೇಟ್ಸ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.